ಭಾರತಕ್ಕೆ ಕಚ್ಚಾ ತೈಲ ವಿದೇಶದಿಂದಲೇ ಬರಬೇಕು. ಗ್ಯಾಸ್ ಕೂಡ ಅಷ್ಟೆ. ಕಚ್ಚಾ ತೈಲ ಮತ್ತು ಗ್ಯಾಸನ್ನು ಆಮದು ಮಾಡಿಕೊಳ್ತೀವಿ ನಾವು. 85% ನಾವೇನಿವತ್ತು ನಾವು ಬಳಸ್ತಾ ಇದ್ದೀವಲ್ಲ ನಮ್ಮ ದೇಶದಲ್ಲಿ, ಗ್ಯಾಸ್ ಆಗಿರ್ಬೋದು ಅಥವಾ ತೈಲ ಆಗಿರ್ಬೋದು, 85% ನಾವು ಅದನ್ನು ಆಮದು ಮಾಡ್ಕೋತೀವಿ. ಅಂದರೆ ಬೇರೆ ದೇಶನ ನಾವು ತರಿಸ್ಕೋತೀವಿ, ಬೇರೆ ದೇಶದ ನಮಗೆ ರಫ್ತು ಮಾಡ್ತಾರೆ. ಅದರಲ್ಲಿ 50% LNGಯ ವಿದೇಶದಿಂದಲೇ ಬರೋದು. ಅತಿ ಹೆಚ್ಚು ಬರೋದು ಅಲ್ಲಿಂದ LNG. ಭಾರತ ಕೂಡ ಅಲ್ಲಿಂದನೇ ಜಾಸ್ತಿ ಖರೀದಿ ಕೂಡ ಮಾಡೋದು. ಕತಾರ್ನಿಂದ ಅತಿ ಹೆಚ್ಚು LNGನ ಖರೀದಿ ಮಾಡೋದು ಭಾರತಕ್ಕೆ ಬೇಕಾಗುವಂಥ 60% LPG ಕೂಡ ವಿದೇಶದಿಂದನೇ ಬರೋದು. 90% LPG ಹಾರ್ಮೋಸನ್ನು ಹಾದು ಬರಬೇಕು ಭಾರತಕ್ಕೆ. LPG LNGಯನ್ನು ಕತಾರ್, ರಷ್ಯಾದಿಂದ ಭಾರತ ಖರೀದಿ ಮಾಡ್ತಾ ಇರೋದು. ಯುದ್ಧದ ಕಾರಣಕ್ಕೋಸ್ಕರ ಅಮೆರಿಕದಿಂದಲೂ ಕೂಡ LPG LNGಯನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಕಚ್ಚಾ ತೈಲ ರಷ್ಯಾ, ಇರಾಕ್, ಸೌದಿ, UAE, ಅಮೆರಿಕದಿಂದ ಕೂಡ ಖರೀದಿ ಮಾಡ್ತಾ ಇರೋದು ಭಾರತಕ್ಕೆ ಪ್ರತಿನಿತ್ಯ 55 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲ ಬೇಕೇ ಬೇಕು. ಆದರೆ ಯುದ್ಧದ ಕಾರಣಕ್ಕೋಸ್ಕರ ಭಾರತಕ್ಕೆ ಹಲವು ಸಮಸ್ಯೆಗಳು ಎದುರಾಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಬೇರೆ ಬೇರೆ ಮಾರ್ಗವನ್ನು ಹಿಡಿದಿರುವಂಥ ಭಾರತ. ಮೋದಿ ಪ್ಲಾನ್ 41 ಏನು ಅಂತಂದರೆ ತೈಲ ಆಮದನ್ನು ಮಾಡಿಕೊಳ್ತಾ ಇದೆ. ಅದೇ ಕಾರಣಕ್ಕೆ ಭಾರತದ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ. ಒಂದು ಅಲ್ಲ 41 ಕಡೆಯಿಂದ ಆಮದನ್ನು ಮಾಡ್ಕೊಳ್ತಾ ಇರೋದು. ಹಾಗಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಈಗ ಬ್ರೇಕ್. ಭಾರತಕ್ಕೆ ಕಚ್ಚಾ ತೈಲ ವಿದೇಶದಿಂದಲೇ ಬರಬೇಕು. ಗ್ಯಾಸ್ ಕೂಡ ಅಷ್ಟೆ. ಕಚ್ಚಾ ತೈಲ ಮತ್ತು ಗ್ಯಾಸನ್ನು ಆಮದು ಮಾಡಿಕೊಳ್ತೀವಿ ನಾವು. 85% ನಾವೇನಿವತ್ತು ನಾವು ಬಳಸ್ತಾ ಇದ್ದೀವಲ್ಲ ನಮ್ಮ ದೇಶದಲ್ಲಿ, ಗ್ಯಾಸ್ ಆಗಿರ್ಬೋದು ಅಥವಾ ತೈಲ ಆಗಿರ್ಬೋದು, 85% ನಾವು ಅದನ್ನು ಆಮದು ಮಾಡ್ಕೋತೀವಿ. ಅಂದರೆ ಬೇರೆ ದೇಶನ ನಾವು ತರಿಸ್ಕೋತೀವಿ, ಬೇರೆ ದೇಶದ ನಮಗೆ ರಫ್ತು ಮಾಡ್ತಾರೆ. ಅದರಲ್ಲಿ 50% LNGಯ ವಿದೇಶದಿಂದಲೇ ಬರೋದು. ಅತಿ ಹೆಚ್ಚು ಬರೋದು ಅಲ್ಲಿಂದ LNG. ಭಾರತ ಕೂಡ ಅಲ್ಲಿಂದನೇ ಜಾಸ್ತಿ ಖರೀದಿ ಕೂಡ ಮಾಡೋದು. ಕತಾರ್ನಿಂದ ಅತಿ ಹೆಚ್ಚು LNGಯನ್ನು ಖರೀದಿ ಮಾಡೋದು ಭಾರತಕ್ಕೆ ಬೇಕಾಗುವಂಥ 60% LPG ಕೂಡ ವಿದೇಶದಿಂದಲೇ ಬರೋದು. 90% LPG ಹಾರ್ಮೋಸನ್ನು ಹಾದು ಬರಬೇಕು ಭಾರತಕ್ಕೆ. LPG LNGಯನ್ನು ಕತಾರ್, ರಷ್ಯಾದಿಂದ ಭಾರತ ಖರೀದಿ ಮಾಡ್ತಾ ಇರೋದು. ಯುದ್ಧದ ಕಾರಣಕ್ಕೋಸ್ಕರ ಅಮೆರಿಕದಿಂದಲೂ ಕೂಡ LPG LNGಯನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಕಚ್ಚಾ ತೈಲ ರಷ್ಯಾ, ಇರಾಕ್, ಸೌದಿ, UAE, ಅಮೆರಿಕದಿಂದ ಕೂಡ ಖರೀದಿ ಮಾಡ್ತಾ ಇರೋದು ಭಾರತಕ್ಕೆ ಪ್ರತಿನಿತ್ಯ 55 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲ ಬೇಕೇ ಬೇಕು. ಆದರೆ ಯುದ್ಧದ ಕಾರಣಕ್ಕೋಸ್ಕರ ಭಾರತಕ್ಕೆ ಹಲವು ಸಮಸ್ಯೆಗಳು ಎದುರಾಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಬೇರೆ ಬೇರೆ ಮಾರ್ಗವನ್ನು ಹಿಡಿದಿರುವಂಥ ಭಾರತ. ಮೋದಿ ಪ್ಲಾನ್ 41 ಏನು ಅಂತಂದರೆ ತೈಲ ಆಮದನ್ನು ಮಾಡಿಕೊಳ್ತಾ ಇದೆ. ಅದೇ ಕಾರಣಕ್ಕೆ ಭಾರತದ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ. ಒಂದು ಅಲ್ಲ 41 ಕಡೆಯಿಂದ ಆಮದನ್ನು ಮಾಡ್ಕೊಳ್ತಾ ಇರೋದು. ಹಾಗಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಈಗ ಬ್ರೇಕ್ ಆದಮೇಲೆ ಭಾರತಕ್ಕೆ ಕಚ್ಚಾ ತೈಲ ವಿದೇಶದಿಂದಲೇ ಬರಬೇಕು. ಗ್ಯಾಸ್ ಕೂಡ ಅಷ್ಟೆ. ಕಚ್ಚಾ ತೈಲ ಮತ್ತು ಗ್ಯಾಸನ್ನು ಆಮದು ಮಾಡಿಕೊಳ್ತೀವಿ ನಾವು. 85% ನಾವೇನಿವತ್ತು ನಾವು ಬಳಸ್ತಾ ಇದ್ದೀವಲ್ಲ ನಮ್ಮ ದೇಶದಲ್ಲಿ, ಗ್ಯಾಸ್ ಆಗಿರ್ಬೋದು ಅಥವಾ ತೈಲ ಆಗಿರ್ಬೋದು, 85% ನಾವು ಅದನ್ನು ಆಮದು ಮಾಡ್ಕೋತೀವಿ. ಅಂದರೆ ಬೇರೆ ದೇಶನ ನಾವು ತರಿಸ್ಕೋತೀವಿ, ಬೇರೆ ದೇಶದ ನಮಗೆ ರಫ್ತು ಮಾಡ್ತಾರೆ. ಅದರಲ್ಲಿ 50% LNGಯ ವಿದೇಶದಿಂದಲೇ ಬರೋದು. ಅತಿ ಹೆಚ್ಚು ಬರೋದು ಅಲ್ಲಿಂದ LNG. ಭಾರತ ಕೂಡ ಅಲ್ಲಿಂದನೇ ಜಾಸ್ತಿ ಖರೀದಿ ಕೂಡ ಮಾಡೋದು. ಕತಾರ್ನಿಂದ ಅತಿ ಹೆಚ್ಚು LNGಯನ್ನು ಖರೀದಿ ಮಾಡೋದು ಭಾರತಕ್ಕೆ ಬೇಕಾಗುವಂಥ 60% LPG ಕೂಡ ವಿದೇಶದಿಂದಲೇ ಬರೋದು. 90% LPG ಹಾರ್ಮೋಸನ್ನು ಹಾದು ಬರಬೇಕು ಭಾರತಕ್ಕೆ. LPG LNGಯನ್ನು ಕತಾರ್, ರಷ್ಯಾದಿಂದ ಭಾರತ ಖರೀದಿ ಮಾಡ್ತಾ ಇರೋದು. ಯುದ್ಧದ ಕಾರಣಕ್ಕೋಸ್ಕರ ಅಮೆರಿಕದಿಂದಲೂ ಕೂಡ LPG LNGಯನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಕಚ್ಚಾ ತೈಲ ರಷ್ಯಾ, ಇರಾಕ್, ಸೌದಿ, UAE, ಅಮೆರಿಕದಿಂದ ಕೂಡ ಖರೀದಿ ಮಾಡ್ತಾ ಇರೋದು ಭಾರತಕ್ಕೆ ಪ್ರತಿನಿತ್ಯ 55 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲ ಬೇಕೇ ಬೇಕು. ಆದರೆ ಯುದ್ಧದ ಕಾರಣಕ್ಕೋಸ್ಕರ ಭಾರತಕ್ಕೆ ಹಲವು ಸಮಸ್ಯೆಗಳು ಎದುರಾಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಬೇರೆ ಬೇರೆ ಮಾರ್ಗವನ್ನು ಹಿಡಿದಿರುವಂಥ ಭಾರತ. ಮೋದಿ ಪ್ಲಾನ್ 41 ಏನು ಅಂತಂದರೆ ತೈಲ ಆಮದನ್ನು ಮಾಡಿಕೊಳ್ತಾ ಇದೆ. ಅದೇ ಕಾರಣಕ್ಕೆ ಭಾರತದ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ. ಒಂದು ಅಲ್ಲ 41 ಕಡೆಯಿಂದ ಆಮದನ್ನು ಮಾಡ್ಕೊಳ್ತಾ ಇರೋದು. ಹಾಗಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಈಗ ಬ್ರೇಕ್. ಭಾರತಕ್ಕೆ ಕಚ್ಚಾ ತೈಲ ವಿದೇಶದಿಂದಲೇ ಬರಬೇಕು. ಗ್ಯಾಸ್ ಕೂಡ ಅಷ್ಟೆ. ಕಚ್ಚಾ ತೈಲ ಮತ್ತು ಗ್ಯಾಸನ್ನು ಆಮದು ಮಾಡಿಕೊಳ್ತೀವಿ ನಾವು. 85% ನಾವೇನಿವತ್ತು ನಾವು ಬಳಸ್ತಾ ಇದ್ದೀವಲ್ಲ ನಮ್ಮ ದೇಶದಲ್ಲಿ, ಗ್ಯಾಸ್ ಆಗಿರ್ಬೋದು ಅಥವಾ ತೈಲ ಆಗಿರ್ಬೋದು,
85% ನಾವು ಅದನ್ನು ಆಮದು ಮಾಡ್ಕೋತೀವಿ. ಅಂದರೆ ಬೇರೆ ದೇಶನ ನಾವು ತರಿಸ್ಕೋತೀವಿ, ಬೇರೆ ದೇಶದ ನಮಗೆ ರಫ್ತು ಮಾಡ್ತಾರೆ. ಅದರಲ್ಲಿ 50% LNGಯ ವಿದೇಶದಿಂದಲೇ ಬರೋದು. ಅತಿ ಹೆಚ್ಚು ಬರೋದು ಅಲ್ಲಿಂದ LNG. ಭಾರತ ಕೂಡ ಅಲ್ಲಿಂದನೇ ಜಾಸ್ತಿ ಖರೀದಿ ಕೂಡ ಮಾಡೋದು. ಕತಾರ್ನಿಂದ ಅತಿ ಹೆಚ್ಚು LNGನ ಖರೀದಿ ಮಾಡೋದು ಭಾರತಕ್ಕೆ ಬೇಕಾಗುವಂಥ 60% LPG ಕೂಡ ವಿದೇಶದಿಂದನೇ ಬರೋದು. 90% LPG ಹಾರ್ಮೋಸನ್ನು ಹಾದು ಬರಬೇಕು ಭಾರತಕ್ಕೆ. LPG LNGಯನ್ನು ಕತಾರ್, ರಷ್ಯಾದಿಂದ ಭಾರತ ಖರೀದಿ ಮಾಡ್ತಾ ಇರೋದು. ಯುದ್ಧದ ಕಾರಣಕ್ಕೋಸ್ಕರ ಅಮೆರಿಕದಿಂದಲೂ ಕೂಡ LPG LNGಯನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಕಚ್ಚಾ ತೈಲ ರಷ್ಯಾ, ಇರಾಕ್, ಸೌದಿ, UAE, ಅಮೆರಿಕದಿಂದ ಕೂಡ ಖರೀದಿ ಮಾಡ್ತಾ ಇರೋದು ಭಾರತಕ್ಕೆ ಪ್ರತಿನಿತ್ಯ 55 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲ ಬೇಕೇ ಬೇಕು. ಆದರೆ ಯುದ್ಧದ ಕಾರಣಕ್ಕೋಸ್ಕರ ಭಾರತಕ್ಕೆ ಹಲವು ಸಮಸ್ಯೆಗಳು ಎದುರಾಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಬೇರೆ ಬೇರೆ ಮಾರ್ಗವನ್ನು ಹಿಡಿದಿರುವಂಥ ಭಾರತ. ಮೋದಿ ಪ್ಲಾನ್ 41 ಏನು ಅಂತಂದರೆ ತೈಲ ಆಮದನ್ನು ಮಾಡಿಕೊಳ್ತಾ ಇದೆ. ಅದೇ ಕಾರಣಕ್ಕೆ ಭಾರತದ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ. ಒಂದು ಅಲ್ಲ 41 ಕಡೆಯಿಂದ ಆಮದನ್ನು ಮಾಡ್ಕೊಳ್ತಾ ಇರೋದು. ಹಾಗಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಈಗ ಬ್ರೇಕ್ ಆದಮೇಲೆ ಭಾರತಕ್ಕೆ ಕಚ್ಚಾ ತೈಲ ವಿದೇಶದಿಂದಲೇ ಬರಬೇಕು. ಗ್ಯಾಸ್ ಕೂಡ ಅಷ್ಟೆ. ಕಚ್ಚಾ ತೈಲ ಮತ್ತು ಗ್ಯಾಸನ್ನು ಆಮದು ಮಾಡಿಕೊಳ್ತೀವಿ ನಾವು. 85% ನಾವೇನಿವತ್ತು ನಾವು ಬಳಸ್ತಾ ಇದ್ದೀವಲ್ಲ ನಮ್ಮ ದೇಶದಲ್ಲಿ, ಗ್ಯಾಸ್ ಆಗಿರ್ಬೋದು ಅಥವಾ ತೈಲ ಆಗಿರ್ಬೋದು, 85% ನಾವು ಅದನ್ನು ಆಮದು ಮಾಡ್ಕೋತೀವಿ. ಅಂದರೆ ಬೇರೆ ದೇಶನ ನಾವು ತರಿಸ್ಕೋತೀವಿ, ಬೇರೆ ದೇಶದ ನಮಗೆ ರಫ್ತು ಮಾಡ್ತಾರೆ. ಅದರಲ್ಲಿ 50% LNGಯ ವಿದೇಶದಿಂದಲೇ ಬರೋದು. ಅತಿ ಹೆಚ್ಚು ಬರೋದು ಅಲ್ಲಿಂದ LNG. ಭಾರತ ಕೂಡ ಅಲ್ಲಿಂದನೇ ಜಾಸ್ತಿ ಖರೀದಿ ಕೂಡ ಮಾಡೋದು. ಕತಾರ್ನಿಂದ ಅತಿ ಹೆಚ್ಚು LNGಯನ್ನು ಖರೀದಿ ಮಾಡೋದು ಭಾರತಕ್ಕೆ ಬೇಕಾಗುವಂಥ 60% LPG ಕೂಡ ವಿದೇಶದಿಂದಲೇ ಬರೋದು. 90% LPG ಹಾರ್ಮೋಸನ್ನು ಹಾದು ಬರಬೇಕು ಭಾರತಕ್ಕೆ. LPG LNGಯನ್ನು ಕತಾರ್, ರಷ್ಯಾದಿಂದ ಭಾರತ ಖರೀದಿ ಮಾಡ್ತಾ ಇರೋದು. ಯುದ್ಧದ ಕಾರಣಕ್ಕೋಸ್ಕರ ಅಮೆರಿಕದಿಂದಲೂ ಕೂಡ LPG LNGಯನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಕಚ್ಚಾ ತೈಲ ರಷ್ಯಾ, ಇರಾಕ್, ಸೌದಿ, UAE, ಅಮೆರಿಕದಿಂದ ಕೂಡ ಖರೀದಿ ಮಾಡ್ತಾ ಇರೋದು ಭಾರತಕ್ಕೆ ಪ್ರತಿನಿತ್ಯ 55 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲ ಬೇಕೇ ಬೇಕು. ಆದರೆ ಯುದ್ಧದ ಕಾರಣಕ್ಕೋಸ್ಕರ ಭಾರತಕ್ಕೆ ಹಲವು ಸಮಸ್ಯೆಗಳು ಎದುರಾಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಬೇರೆ ಬೇರೆ ಮಾರ್ಗವನ್ನು ಹಿಡಿದಿರುವಂಥ ಭಾರತ. ಮೋದಿ ಪ್ಲಾನ್ 41 ಏನು ಅಂತಂದರೆ ತೈಲ ಆಮದನ್ನು ಮಾಡಿಕೊಳ್ತಾ ಇದೆ. ಅದೇ ಕಾರಣಕ್ಕೆ ಭಾರತದ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ. ಒಂದು ಅಲ್ಲ 41 ಕಡೆಯಿಂದ ಆಮದನ್ನು ಮಾಡ್ಕೊಳ್ತಾ ಇರೋದು. ಹಾಗಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಈಗ ಬ್ರೇಕ್. ಭಾರತಕ್ಕೆ ಕಚ್ಚಾ ತೈಲ ವಿದೇಶದಿಂದಲೇ ಬರಬೇಕು. ಗ್ಯಾಸ್ ಕೂಡ ಅಷ್ಟೆ. ಕಚ್ಚಾ ತೈಲ ಮತ್ತು ಗ್ಯಾಸನ್ನು ಆಮದು ಮಾಡಿಕೊಳ್ತೀವಿ ನಾವು. 85% ನಾವೇನಿವತ್ತು ನಾವು ಬಳಸ್ತಾ ಇದ್ದೀವಲ್ಲ ನಮ್ಮ ದೇಶದಲ್ಲಿ, ಗ್ಯಾಸ್ ಆಗಿರ್ಬೋದು ಅಥವಾ ತೈಲ ಆಗಿರ್ಬೋದು, 85% ನಾವು ಅದನ್ನು ಆಮದು ಮಾಡ್ಕೋತೀವಿ. ಅಂದರೆ ಬೇರೆ ದೇಶನ ನಾವು ತರಿಸ್ಕೋತೀವಿ, ಬೇರೆ ದೇಶದ ನಮಗೆ ರಫ್ತು ಮಾಡ್ತಾರೆ. ಅದರಲ್ಲಿ 50% LNGಯ ವಿದೇಶದಿಂದಲೇ ಬರೋದು. ಅತಿ ಹೆಚ್ಚು ಬರೋದು ಅಲ್ಲಿಂದ LNG. ಭಾರತ ಕೂಡ ಅಲ್ಲಿಂದನೇ ಜಾಸ್ತಿ ಖರೀದಿ ಕೂಡ ಮಾಡೋದು. ಕತಾರ್ನಿಂದ ಅತಿ ಹೆಚ್ಚು LNGಯನ್ನು ಖರೀದಿ ಮಾಡೋದು ಭಾರತಕ್ಕೆ ಬೇಕಾಗುವಂಥ 60% LPG ಕೂಡ ವಿದೇಶದಿಂದಲೇ ಬರೋದು. 90% LPG ಹಾರ್ಮೋಸನ್ನು ಹಾದು ಬರಬೇಕು ಭಾರತಕ್ಕೆ. LPG LNGಯನ್ನು ಕತಾರ್, ರಷ್ಯಾದಿಂದ ಭಾರತ ಖರೀದಿ ಮಾಡ್ತಾ ಇರೋದು. ಯುದ್ಧದ ಕಾರಣಕ್ಕೋಸ್ಕರ ಅಮೆರಿಕದಿಂದಲೂ ಕೂಡ LPG LNGಯನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಕಚ್ಚಾ ತೈಲ ರಷ್ಯಾ, ಇರಾಕ್, ಸೌದಿ, UAE, ಅಮೆರಿಕದಿಂದ ಕೂಡ ಖರೀದಿ ಮಾಡ್ತಾ ಇರೋದು ಭಾರತಕ್ಕೆ ಪ್ರತಿನಿತ್ಯ 55 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲ ಬೇಕೇ ಬೇಕು. ಆದರೆ ಯುದ್ಧದ ಕಾರಣಕ್ಕೋಸ್ಕರ ಭಾರತಕ್ಕೆ ಹಲವು ಸಮಸ್ಯೆಗಳು ಎದುರಾಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಬೇರೆ ಬೇರೆ ಮಾರ್ಗವನ್ನು ಹಿಡಿದಿರುವಂಥ ಭಾರತ. ಮೋದಿ ಪ್ಲಾನ್ 41 ಏನು ಅಂತಂದರೆ ತೈಲ ಆಮದನ್ನು ಮಾಡಿಕೊಳ್ತಾ ಇದೆ. ಅದೇ ಕಾರಣಕ್ಕೆ ಭಾರತದ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ. ಒಂದು ಅಲ್ಲ 41 ಕಡೆಯಿಂದ ಆಮದನ್ನು ಮಾಡ್ಕೊಳ್ತಾ ಇರೋದು. ಹಾಗಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಈಗ ಬ್ರೇಕ್ ಆದಮೇಲೆ